ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ SSC MTS ಮತ್ತು ಹವಾಲ್ದಾರ್ಗೆ ಅಪ್ಲಿಕೇಶನ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗಿವೆ. ಸೊ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 24/7/2025 ಇದೆ. ಸೊ ಕೆಲವು ದಿನಗಳ ಇರ್ತಕ್ಕಂಥದ್ದು ಉಳಿದೈತಿ. ಯಾರು ಇನ್ನು ಅಪ್ಲಿಕೇಶನ್ ಸಲ್ಲಿಸಿಲ್ಲ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನು ಸಲ್ಲಿಸ್ರಿ. ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ನಿಮಗೆ ವಿದ್ಯಾರ್ಹತೆ ಅಂತಂದ್ರೆ ನೀವು 10th ಪಾಸ್ ಆಗಿದ್ರೆ ಸಾಕು, ನೀವು ಇದಕ್ಕೆ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಆಮೇಲೆ ಈ ಒಂದು MTS ಗೆ ಅಪ್ಲಿಕೇಶನ್ ಗರ್ಲ್ಸ್ ಮತ್ತು ಬಾಯ್ಸ್ ಇಬ್ರು ಕೂಡ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದಾಗಿದೆ. ಇದಕ್ಕೆ ಏಜ್ ಇರ್ತಕ್ಕಂಥದ್ದು 18 ರಿಂದ 27 ಇರ್ತಾ ಇದೆ. ಅದರ ಜೊತೆಗೆ SC ಕ್ಯಾಂಡಿಡೇಟ್ಸ್ ಗಳು ನೀವು ಆಗಿದ್ರೆ ಅಂತಂದ್ರೆ ಮತ್ತೆ 5 ವರ್ಷ ಹೆಚ್ಚು ಸಿಗ್ತಾ ಇದೆ. OBC ಕ್ಯಾಂಡಿಡೇಟ್ಸ್ ಗಳಾಗಿದ್ರೆ 3 ವರ್ಷ ಮತ್ತೆ ಹೆಚ್ಚು ನಿಮಗೆ ಅವಕಾಶ ಸಿಗ್ತಾ ಇದೆ. ಅದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಈ ಒಂದು MTS ಮತ್ತು ಹವಾಲ್ದಾರ್ ಪ್ರತಿ ವರ್ಷ ಕಾಲ್ಫಾರ್ಮ್ ಆಗುವಂತಹ ಒಂದು ಜಾಬ್ ಇದೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದರಿಂದ ನೀವು ಈ ಜಾಬ್ ಅನ್ನ ಒಂದು ಬೇಗನೆ ಇರ್ತಕ್ಕಂಥದ್ದು ಪಡ್ಕೋಬಹುದಾಗಿದೆ. ಈ ಒಂದು ಗೌರ್ಮೆಂಟ್ ಜಾಬ್ ಇರ್ತಕ್ಕಂಥದ್ದು ನೀವು ಫಿಕ್ಸ್ ಮಾಡ್ಕೋಬೇಕು ಅಂತಂದ್ರೆ ಇದಕ್ಕೆ ನಿಮ್ಗೆ ಇಂಗ್ಲಿಷ್ ಆಮೇಲೆ GK ಈ ಎರಡು ವಿಷಯಗಳನ್ನ ಪಕ್ಕಾ ಮಾಡ್ಕೊಂಡ್ರ ಅಂತಂದ್ರ ನೀವು ಈ ಒಂದು ಜಾಬ್ ಅನ್ನ ಪಡ್ಕೋಬಹುದು. ಇದರ ಸ್ಯಾಲರಿ ಇರ್ತಕ್ಕಂಥದ್ದು 35 ರಿಂದ 40 ಸಾವಿರ ರೂಪಾಯಿವರೆಗೆ ನಿಮ್ಗೆ ಸ್ಯಾಲರಿ ಸ್ಟಾರ್ಟಿಂಗ್ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಓಕೆನಾ. ಸೊ ಗೌರ್ಮೆಂಟ್ ಜಾಬ್ ನಿಮ್ಗೆ ಬೇಕು ಅಂತ ಹೇಳಿ ನೀಡ್ ಇತ್ತು ಅಂತಂದ್ರೆ ಈ ಒಂದು ಜಾಬ್ಗೆ ನೀವು ಟ್ರೈ ಮಾಡಬಹುದಾಗಿದೆ. ಯಾರ್ದು 10th ಆಗೈತಿ ಅವರೆಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. 24 ಜುಲೈ 2025 ಕೊನೆಯ ದಿನಾಂಕ ಇದೆ. ಕೊನೆಯ ದಿನಾಂಕದವರೆಗೆ ವೇಟ್ ಮಾಡಕ್ ಹೋಗ್ಬೇಡ್ರಿ, ಸರ್ವರ್ ಬಿಸಿ ಬರ್ತಾ ಇದೆ, ಆಮೇಲೆ ಅಪ್ಲಿಕೇಶನ್ ಹಾಕಕ್ ಆಗಂಗಿಲ್ಲ. ಪ್ರತಿ ವರ್ಷ ಬರೋದರಿಂದ ಈ ಒಂದು ಜಾಬ್ಗೆ ನೀವು ಈಗಲೇ ನೀವು ಟ್ರೈ ಮಾಡಕತ್ರ ಅಂತಂದ್ರೆ ಮುಂದಿನ ವರ್ಷ ಅಥವಾ ಆಚೆ ಕಡೆ ಇನ್ನೊಂದ್ 2 ವರ್ಷ ಬಿಟ್ಟು ಕೂಡ ನಿಮ್ಗೆ ಜಾಬ್ ಆಗುವಂತಹ ಚಾನ್ಸಸ್ ಇರ್ತಾ ಇದೆ. ಓಕೆ. ಸೊ ಇಲ್ಲಿ ಡಿಟೇಲ್ ಆಗಿರುವಂತಹ ಮಾಹಿತಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈ ಒಂದು ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿರುವಂತದ್ದು 26 ಜೂನ್ ದಿಂದ ಸ್ಟಾರ್ಟ್ ಆಗೈತಿ. 24 ಜುಲೈ ವರೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದರ ಎಕ್ಸಾಮ್ ಇರ್ತಕ್ಕಂಥದ್ದು ಟೆಂಟೇಟಿವ್ ಇರ್ತಕ್ಕಂಥದ್ದು ಒಂದು ಎಕ್ಸಾಮ್ ಇಲ್ಲಿ ಕೊಡಲಾಗಿದೆ. ಸೆಪ್ಟೆಂಬರ್ 20 ರಿಂದ 24 ಅಕ್ಟೋಬರ್ ವರೆಗೆ ಎಕ್ಸಾಮ್ ನಡೀತೈತೆ ಅಂತ ಹೇಳಿ. ಯಾವ ರೀತಿ ಎಕ್ಸಾಮ್ ಇರ್ತಾ ಇದೆ, ಆಮೇಲೆ ಅದರಲ್ಲಿ ಯಾವ ವಿಷಯಗಳನ್ನ ಓದ್ಬೇಕಾಗಿರ್ತೈತಿ, ಸಿಲೆಬಸ್ ಏನೈತಿ ಅದನ್ನ ಡಿಟೇಲ್ ಆಗಿ ಇದರಲ್ಲಿ ನಾವು ನೋಡ್ತಾ ಹೋಗೋಣ. ಆಮೇಲೆ ಕರೆಕ್ಷನ್ ವಿಂಡೋನು ಕೂಡ ಇಲ್ಲಿ ಇದೆ. ಈಗಾಗಲೇ ಯಾರು ಅಪ್ಲಿಕೇಶನ್ ಸಲ್ಲಿಸಿರಿ, ಆಮೇಲೆ ಅಪ್ಲಿಕೇಶನ್ ಸಲ್ಲಿಸಿದಾಗ ಏನಾದ್ರು ತಪ್ಪುಗಳಾಗಿದ್ದು ಅಂತಂದ್ರ ನೀವು 29 ಜುಲೈದಿಂದ 31 ಜುಲೈ ವರೆಗೆ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡ್ಕೋಬಹುದಾಗಿದೆ. ಅದಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಇಲ್ಲಿ ನೀಡಲಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಏಜ್ ಇರ್ತಕ್ಕಂಥದ್ದು ನೋಡ್ರಿ 18 ರಿಂದ 25 ವರ್ಷ ಮತ್ತು 18 ರಿಂದ 27 ವರ್ಷದವರೆಗೆ ನೀವು ಇದ್ರಂತಂದ್ರೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಈ ಒಂದು ಜಾಬ್ಗೆ. ಓಕೆನಾ. 27ವರೆಗೆ. ಆಮೇಲೆ SC ಕ್ಯಾಂಡಿಡೇಟ್ಸ್ ಗಳಾಗಿದ್ರ ಅಂತಂದ್ರೆ ನೀವು ಇದಕ್ಕೆ 5 ವರ್ಷ ಮತ್ತೆ ಹೆಚ್ಚು ಸಿಗ್ತಾ ಇದೆ. ಅಂದ್ರೆ 27 ಏನಿದೆ ಅದಕ್ಕೆ ಮತ್ತೆ 5 ವರ್ಷಗಳನ್ನ ಸೇರಿಸಿದ್ವಿ ಅಂತಂದ್ರೆ 32 ವರ್ಷಗಳು ಆಗ್ತವೆ. ಆಮೇಲೆ OBC ಕ್ಯಾಂಡಿಡೇಟ್ಸ್ ಗಳು ನೀವು ಆಗಿದ್ರ ಅಂತಂದ್ರ ಇದಕ್ಕೆ 3 ವರ್ಷ ಮತ್ತೆ ಹೆಚ್ಚು ಸಿಗ್ತಾ ಇದೆ ಅಂತಂದ್ರೆ 30 ವರ್ಷದವರೆಗೆ ನೀವು ಇದ್ರ ಅಂತಂದ್ರೆ ಅಪ್ಲಿಕೇಶನ್ ಸಲ್ಲಿಸಬಹುದು. ಗರ್ಲ್ಸ್ ಮತ್ತು ಬಾಯ್ಸ್ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇದರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಕರೆಕ್ಷನ್ ವಿಂಡೋ ಈಗಾಗಲೇ ನಿಮಗೆ ಹೇಳಿದೆ 29 ಜುಲೈದಿಂದ 31 ಜುಲೈ ವರೆಗೆ ಕರೆಕ್ಷನ್ ಮಾಡ್ಕೋಬಹುದು ನೀವು ನಿಮ್ಮ ಅಪ್ಲಿಕೇಶನ್ ಅನ್ನು. ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು CBT ಎಕ್ಸಾಮ್ ಇರ್ತಾ ಇದೆ. ಈ ಎಕ್ಸಾಮ್ ಇರುವಂತದ್ದು ಟೋಟಲ್ ಆಗಿ 13 ಭಾಷೆಗಳಲ್ಲಿ ನಡೀತಾ ಇದೆ. ಅಂತಂದ್ರೆ ಕನ್ನಡದಲ್ಲಿಯೂ ಕೂಡ ನಿಮ್ಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶವನ್ನ ಇಲ್ಲಿ ನೀಡಿದ್ದಾರೆ. ನೀವು ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರೀಬಹುದು. ಕನ್ನಡದಲ್ಲಿ ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಸೆಕೆಂಡ್ ಪಾರ್ಟ್ ದಲ್ಲಿ ಸೆಷನ್ ದಲ್ಲಿ GK ಮತ್ತು ಇಂಗ್ಲಿಷ್ ಇರ್ತಾ ಇದೆ. ಇದರಲ್ಲಿ GK ಏನಿರ್ತಾ ಇದೆ ಇದನ್ನ ನೀವು ಕನ್ನಡದಲ್ಲಿ ಬರೀಬಹುದು. GK ಇರ್ತಕ್ಕಂಥದ್ದು ಏನ್ ಮಾಡಬಹುದು, ಕನ್ನಡದಲ್ಲಿ ಬರೀಬಹುದು. ಇಂಗ್ಲಿಷ್ ಗ್ರಾಮರ್ ಇರ್ತಾ ಇದೆ. ಈ ಇಂಗ್ಲಿಷ್ ಗ್ರಾಮರ್ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಇಂಗ್ಲಿಷ್ ಒಳಗನ ಬರಿಬೇಕಾಗತ್ತೆ. GK ಇರುವಂತದ್ದು ಕನ್ನಡದಲ್ಲಿ ಮಾತ್ರ ಬರಿಬಹುದು. ಸೆಷನ್ 1ರಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತಾ ಇದೆ. ಇದು ಕೂಡ ನೀವು ಏನ್ ಮಾಡಬಹುದು, ಈ 2 ಸಬ್ಜೆಕ್ಟ್ಸ್ ಗಳನ್ನ ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಕೊಡಬಹುದು. ಓಕೆ. ಈಗ ಇಲ್ಲಿ ಯಾವ ರೀತಿ ಇರುವಂತದ್ದು ಇರ್ತೈತಿ ನೋಡ್ರಿ. ಸೆಷನ್ 1 ಮತ್ತು ಸೆಷನ್ 2 ಅಂತ ಹೇಳಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೆಷನ್ 1ರಲ್ಲಿ ಏನಿರ್ತಾ ಇದೆ, ಮ್ಯಾಥ್ಸ್ ಇರ್ತೈತಿ. ಇದರಲ್ಲಿ 20 ಕ್ವಶನ್ಸ್ ಗಳು ಇರ್ತಾವ ಮತ್ತೆ 60 ಮಾರ್ಕ್ಸ್ ಗಳಿಗೆ ಇದು ಇರ್ತಾ ಇದೆ. ಇದು ಓನ್ಲಿ ಫಾರ್ ಎಲಿಜಿಬಲ್ ಗೆ ಇರ್ತಾ ಇದೆ. ಓಕೆ. ಎಲಿಜಿಬಲ್ ಗೆ ಇರ್ತಾ ಇದೆ ಅಂತಂದ್ರೆ ನೀವು ಈ 2 ಸೆಷನ್ಸ್ ಗಳನ್ನ ಅಂದ್ರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನಿದೆ ಈ 2ಗಳನ್ನ ಅಂದ್ರೆ ಟೋಟಲ್ ಆಗಿ ಮ್ಯಾಥ್ಸ್ ದಲ್ಲಿ 20 ಕ್ವಶನ್, ರೀಸನಿಂಗ್ ನಲ್ಲಿ 20 ಕ್ವಶನ್ಸ್, 40 ಕ್ವಶನ್ಸ್ ಇರ್ತಾವ. ಈ 40 ಕ್ವಶನ್ಸ್ ಗಳಲ್ಲಿ 12 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರಂದ್ರೆ ಸಾಕು, ಇದು ಕ್ವಾಲಿಫೈ ಆಗ್ತೈತಿ.
ಇದರಲ್ಲಿ ಯಾವುದೇ ರೀತಿ ಇರುವಂತ ನೆಗೆಟಿವ್ ಇದರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ, ನೆಗೆಟಿವ್ ಇರಂಗಿಲ್ಲ. 40 ಕ್ವಶನ್ಸ್ ಏನಿರ್ತಾವ 40ಕ್ಕೆ 40 ಕ್ವಶನ್ಸ್ ಗಳನ್ನ ಹಾಕಿದ್ರ ಅಂತಂದ್ರೆ 12 ಅದ್ರೊಳಗ ಸರಿ ಆಗೇ ಆಗ್ತವೆ. ನೀವು ಇದನ್ನ ಬಹಳ ಈಸಿ ವೇ ಒಳಗೆ ಏನ್ ಮಾಡಬಹುದು, ಸೆಷನ್ 1 ಅನ್ನ ಕ್ಲಿಯರ್ ಮಾಡಬಹುದು. ಓಕೆ, ಇದಕ್ಕೆ 45 ನಿಮಿಷದವರೆಗೆ ನಿಮ್ಗೆ ಟೈಮ್ ಅನ್ನ ಕೊಡ್ತಾರೆ. ಒಂದ್ಸಲ ನೀವು ಎಕ್ಸಾಮ್ಗೆ ಎಂಟರ್ ಆದ್ರೆ ಅಂತಂದ್ರ ಏನ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ 45 ನಿಮಿಷದವರೆಗೆ ನೀವು ಈ 40 ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕಾಗುತ್ತೆ. ಈ 40 ಕ್ವಶನ್ಸ್ ಗಳಲ್ಲಿ 12 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರಂದ್ರೆ ಸಾಕು, ಇದು ಎಲಿಜಿಬಲ್ ಆಗ್ತೈತಿ. ಯಾವ್ದು ನೆಗೆಟಿವ್ ಇರೋದಿಲ್ಲ. ಸೊ ಹಾಗಾಗಿ ನೀವು 40 ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಇದರಲ್ಲಿ ಮಾಡ್ರಿ. ಇದಾದ್ಮೇಲೆ ಸೆಷನ್ 2 ಓಪನ್ ಆಗುತ್ತೆ. 45 ನಿಮಿಷ ಆದ ತಕ್ಷಣವೇ ಸೆಷನ್ 2 ಇರ್ತಕ್ಕಂಥದ್ದು ಓಪನ್ ಆಗುತ್ತೆ. ಇದರಲ್ಲಿ ಜನರಲ್ ನಾಲೆಜ್ ಇರ್ತಾ ಇದೆ, ಆಮೇಲೆ ಇಂಗ್ಲಿಷ್ ಇರ್ತಕ್ಕಂಥದ್ದು, ಗ್ರಾಮರ್ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. GK ದಲ್ಲಿ 25 ಕ್ವಶನ್ಸ್, ಆಮೇಲೆ ಇಂಗ್ಲಿಷ್ ದಲ್ಲಿ 25, ಟೋಟಲ್ ಆಗಿ 50 ಕ್ವಶನ್ಸ್ ಇರ್ತಾವೆ. ಆಮೇಲೆ ಮಾರ್ಕ್ಸ್ 150 ಇರ್ತೈತೆ. ಅಂದ್ರೆ ಒಂದು ಪ್ರಶ್ನೆಗೆ 3 ಮಾರ್ಕ್ಸ್ ಗಳು ನಿಮ್ಗೆ ಕೊಡ್ತಾರೆ. ಒಂದು ಪ್ರಶ್ನೆಯನ್ನ ನೀವು ಸರಿ ಮಾಡಿರ ಅಂತಂದ್ರ ಎಷ್ಟು ಕೊಡ್ತಾರೆ ನಿಮ್ಗೆ? 3 ಮಾರ್ಕ್ಸ್. 50 ಕ್ವಶನ್ಸ್ ಇರ್ತವೆ. ಇದಕ್ಕೂ ಕೂಡ 45 ನಿಮಿಷ ಇರ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನೀವು ಎಫರ್ಟ್ ಮಾಡ್ಬೇಕಾಗಿರುವಂತದ್ದು ಯಾವುದು ಅಂತಂದ್ರ ಇಂಗ್ಲಿಷ್ ಮಾಡ್ಬೇಕಾಗತ್ತೆ. ಇಂಗ್ಲಿಷ್ ಕಂಪಲ್ಸರಿ ಇರ್ತಾ ಇದೆ, ಇಂಗ್ಲಿಷ್ ಮಾಡ್ಲೇಬೇಕು. ಇಂಗ್ಲಿಷ್ ಮಾಡಿದ್ರ ಅಂತಂದ್ರ ಖಂಡಿತ ನಿಮ್ಮ ಸೆಲೆಕ್ಷನ್ ಇದರಲ್ಲಿ ಆಗೇ ಆಗುತ್ತೆ. ಸೊ ಈಗ 150 ಮಾರ್ಕ್ಸ್ ಏನಿರ್ತಾವು, ಈ 150 ಮಾರ್ಕ್ಸ್ ಗಳಲ್ಲಿ ನೀವು ತಗೋಬೇಕಾಗಿರುವಂತದ್ದು 110ರಿಂದ 120 ಮಾರ್ಕ್ಸ್ ಅನ್ನ ಪಡ್ಕೋಬೇಕಾಗುತ್ತೆ. ಅಂತಂದ್ರೆ ನೀವು 50 ಕ್ವಶನ್ಸ್ ಗಳು ಏನಿರ್ತಾವು, 50 ಕ್ವಶನ್ಸ್ ಗಳಲ್ಲಿ 40 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರೆ ಮಾತ್ರ ನಿಮ್ದ ಸೆಲೆಕ್ಷನ್ SSC MTS ಮತ್ತು ಹವಾಲ್ದಾರದಲ್ಲಿ ಆಗುತ್ತೆ. ಇದು ಆಲ್ ಓವರ್ ಇಂಡಿಯಾ ಕಟ್ ಆಫ್ ನಿಲ್ಲೋದರಿಂದ ಇಷ್ಟು ಕಾಂಪಿಟೇಷನ್ ಇದರಲ್ಲಿ ಇರ್ತಾ ಇದೆ. ಬಟ್ ನೀವು ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರ ಅಂತಂದ್ರೆ ಖಂಡಿತ ಇದರಲ್ಲಿ ಆಗ್ತಾ ಇದೆ. ಓಕೆನಾ? ಸೊ ಇದು ಏನು ಅಂತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಈ ರೀತಿ ಇರ್ತಾ ಇದೆ. 1ನೇ ಸೆಷನ್ ಅಂತೂ ಎಲ್ಲರೂ ಕ್ಲಿಯರ್ ಮಾಡೇ ಮಾಡ್ತಾರೆ. ಬಟ್ 2ನೇ ಸೆಷನ್ ಇರ್ತಕ್ಕಂಥದ್ದು ಒಂದ್ ಸ್ವಲ್ಪ ನೀವು ವರ್ಕ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ಏನೇನ್ ಇರ್ತಾ ಇದೆ, ಫಸ್ಟ್ ಇಲ್ಲಿ ನಾವು ನೋಡ್ಬಹುದು ಏನು ಮ್ಯಾಥ್ಸ್ ದಲ್ಲಿ ಏನೇನ್ ಇರ್ತೈತಿ ಅಂತಂದ್ರೆ ಇದರಲ್ಲಿ, ಆಮೇಲೆ ಇಲ್ಲಿ ಇಂಟೀಜರ್ಸ್, ಆಮೇಲೆ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಇರ್ತಾ ಇದಾವು, ಲಸ ಮತ್ತು ಮಸಗಳ ಬಗ್ಗೆ ಕ್ವಶನ್ಸ್ ಇರ್ತಾ ಇದೆ, ಡೆಸಿಮಲ್ ಅಂಡ್ ಫ್ರಾಕ್ಷನ್ಸ್ ಇವುಗಳ ಬಗ್ಗೆ ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ. ಆಮೇಲೆ ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ಸ್, ಸಂಖ್ಯೆಗಳ ನಡುವಿನ ಸಂಬಂಧ, ಆಮೇಲೆ ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ಸ್ ಅಂತಂದ್ರೆ ಬಾಡ್ಮಾಸ್ ಬಗ್ಗೆ ಇರ್ತಕ್ಕಂಥದ್ದು ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕೆ ಸಿಗ್ತಾ ಇದೆ. ಪರ್ಸೆಂಟೇಜ್ ಇದೆ, ರೇಷಿಯೋ ಅಂಡ್ ಪ್ರಪೋರ್ಷನ್ ಇದೆ, ವರ್ಕ್ ಅಂಡ್ ಟೈಮ್ ಇದೆ, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ಸ್ ಇದೆ, ಎವರೇಜ್ ಇದೆ, ಸರಾಸರಿ, ಸಿಂಪಲ್ ಇಂಟ್ರೆಸ್ಟ್ ಇದೆ, ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ನಷ್ಟ, ಡಿಸ್ಕೌಂಟ್ ಇದೆ, ರಿಯಾಯಿತಿ, ನೆಕ್ಸ್ಟ್ ಏರಿಯಾ, ಪೆರಿಮೀಟರ್, ಆಮೇಲೆ ಕೆಲವೊಂದಿಷ್ಟು ಇಲ್ಲಿ ಟೈಮ್ ಅಂಡ್ ವರ್ಕ್ ಆಗಿರ್ಬೋದು, ಟೈಮ್ ಅಂಡ್ ಡಿಸ್ಟೆನ್ಸ್ ಅಂಡ್ ವರ್ಕ್ ಆಗಿರ್ಬಹುದು. ಸೊ ಇವೆಲ್ಲ ಆಂಗಲ್ಸ್ ಗಳ ಬಗ್ಗೆ ಆಗಿರಬಹುದು. ಇವೆಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಕ್ವಶನ್ಸ್ ಗಳು ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಇದು ಓನ್ಲಿ ಕ್ವಾಲಿಫೈ ಇರೋದರಿಂದ ಇದರಲ್ಲಿ ಕೆಲವೊಂದಷ್ಟು ಈಸಿ ಇರುವಂತಹ ಟಾಪಿಕ್ಸ್ ಗಳನ್ನ ನೀವು ಕವರ್ ಮಾಡ್ಕೊಂಡ್ರೆ ಸಾಕು, ಬಹಳ ಈಸಿಯಾಗಿ ಆಗುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಸಬ್ಜೆಕ್ಟ್ ಬರ್ತಾ ಇದೆ ಕ್ವಾಲಿಫೈ ಮಾಡ್ಲಿಕ್ಕೆ, ಯಾವುದು ಅಂತಂದ್ರೆ ರೀಸನಿಂಗ್ ಇರ್ತಕ್ಕಂಥದ್ದು ಇರ್ತಾ ಇದೆ. ಇದರಲ್ಲಿ ಅಂತೂ ಬಹಳ ಈಸಿ ಇರ್ತಕ್ಕಂಥದ್ದು ಇರ್ತಾ ಇದೆ. ಇಲ್ಲಿ ಅಲ್ಫಾ ನ್ಯೂಮೆರಿಕಲ್ ಸೀರೀಸ್ ಆಗಿರಬಹುದು, ಕೋಡಿಂಗ್ ಡಿಕೋಡಿಂಗ್ ಆಗಿರಬಹುದು, ಜಂಬ್ಲಿಂಗ್ ಪ್ರಾಬ್ಲಮ್ಸ್ ಗಳಾಗಿರಬಹುದು, ಆಮೇಲೆ ನಾನ್ ವರ್ಬಲ್ ಇದರಲ್ಲಿ 3 ಕ್ವಶನ್ಸ್ ಗಳು ಖಂಡಿತ ಬಂದೇ ಬರ್ತವೆ, ಕ್ಯಾಲೆಂಡರ್ ಕ್ಲಾಕ್ ಆಗಿರಬಹುದು. ಓಕೆ, ಸೊ ಬಹಳ ಈಸಿ ಇರ್ತಾ ಇದೆ. ಇದರ ಒಳಗನೆ ನೀವು ಏನ್ ಮಾಡಬಹುದು ಅಂತಂದ್ರೆ 12 ಕ್ವಶನ್ಸ್ ಗಳನ್ನ ಮಾಡಬಹುದು ಈಸಿಯಾಗಿ. ಓಕೆನಾ? ಇದರಲ್ಲಿ ರೀಸನಿಂಗ್ ದೊಳಗನ ಸೊ ಎರಡುಗಳು ಕೂಡಿಸಿ 12 ಆತು ಅಂತಂದ್ರೆ ಸಾಕು. ಈಗ ಉದಾಹರಣೆಗೆ ಮ್ಯಾಥ್ಸ್ ದೊಳಗ ನೀವು 4 ಕ್ವಶನ್ಸ್ ಮಾಡಿರಿ, ಆಮೇಲೆ ರೀಸನಿಂಗ್ ದಲ್ಲಿ 8 ಕ್ವಶನ್ಸ್ ಮಾಡಿರಿ ಅಂತಂದ್ರೆ ಟೋಟಲ್ 12 ಕ್ವಶನ್ಸ್ ಗಳು ಸರಿ ಆದು ಅಂತಂದ್ರೆ ಮುಗೀತು, ನಿಮ್ದು 1ನೇ ಸೆಷನ್ ಕ್ಲಿಯರ್ ಆಗುತ್ತೆ, ನೀವು ಕ್ವಾಲಿಫೈ ಆಗ್ತೀರಿ. ಇದಕ್ಕೆ ಬೇರೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ, ಏನು ಇರಂಗಿಲ್ಲ. 40 ಕ್ವಶನ್ಸ್ ಗಳಲ್ಲಿ 12 ಮಾಡೋದೈತಿ, ಎರಡುಗಳು ಕೂಡಿಸಿ 12 ಆಗ್ಬೇಕು. ಸೊ ಇಷ್ಟು ನೀವು ಬಹಳ ಈಸಿ ಇರ್ತಕ್ಕಂಥದ್ದು ಇದರಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಮುಖ್ಯವಾಗಿರೋದು ಏನು ಅಂತಂದ್ರೆ ಜನರಲ್ ನಾಲೆಜ್ ಮತ್ತು ಇಂಗ್ಲಿಷ್. ಜನರಲ್ ನಾಲೆಜ್ ಅಲ್ಲಿ ನೀವು ಓದ್ಬೇಕಾಗಿರುವಂತದ್ದು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಹಿಸ್ಟರಿ, ಜಿಯೋಗ್ರಫಿ, ಆರ್ಟ್ ಅಂಡ್ ಕಲ್ಚರ್ ಆಗಿರ್ಬಹುದು, ಸಿವಿಕ್ಸ್ ಆಗಿರ್ಬಹುದು, ಅಂದ್ರೆ ಪಾಲಿಟಿ,
ಆಮೇಲೆ ಎಕನಾಮಿಕ್ಸ್ ಆಗಿರ್ಬಹುದು, ಜನರಲ್ ಸೈನ್ಸ್ ಓದ್ಬೇಕಾಗುತ್ತೆ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಓದ್ಬೇಕು. ಇದು ಎಲ್ಲ 10th ಲೆವೆಲ್ ಬೇಸ್ಡ್ ಆಗಿರ್ತೈತಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಈ ಎಲ್ಲ ಸಬ್ಜೆಕ್ಟ್ಸ್ ಗಳನ್ನ ನೀವು ಜನರಲ್ ನಾಲೆಜ್ ಅಲ್ಲಿ ಓದ್ಬೇಕು. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಬಹಳಷ್ಟು ಕ್ವಶನ್ಸ್ ಗಳು ಬರ್ತಾ ಇರುವಂತದ್ದು ಏನು ಅಂತಂದ್ರೆ ಸ್ಟ್ಯಾಟಿಕ್ ಜಿಕೆ ದಿಂದ ಬಹಳಷ್ಟು ಕ್ವಶನ್ಸ್ ಗಳು ಬರ್ತಾವೆ. ಸ್ಟ್ಯಾಟಿಕ್ ಜಿಕೆ ದಿಂದ 6ರಿಂದ 7 ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವು MTS ಎಕ್ಸಾಮ್ ದಲ್ಲಿ. ಸೊ ಸ್ಟ್ಯಾಟಿಕ್ ಜಿಕೆ ಅನ್ನ ಬಹಳ ಕ್ಲಿಯರ್ ಆಗಿ ನೀವು ಓದ್ಬೇಕಾಗತ್ತೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಂಗ್ಲಿಷ್ ದಲ್ಲಿ ನಾವು ಓದ್ಬೇಕಾಗಿರುವಂತದ್ದೇನು, ಕ್ಯಾಂಡಿಡೇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬೇಸಿಕ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಇಟ್ಸ್ ವೊಕ್ಯಾಬುಲರಿ ಓದ್ಬೇಕಾಗತ್ತೆ, ವೊಕ್ಯಾಬುಲರಿ, ಆಮೇಲೆ ಗ್ರಾಮರ್, ಆಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರ್ ಓದ್ಬೇಕಾಗತ್ತೆ, ಸಿನೋನಿಮ್ಸ್, ಆಂಟೋನಿಮ್ಸ್, ಸಿನೋನಿಮ್ಸ್ ಸಮಾನಾರ್ಥಕ ಪದಗಳು, ಆಂಟೋನಿಮ್ಸ್ ವಿರುದ್ಧಾರ್ಥಕ ಪದಗಳು, ಆಮೇಲೆ ಇಟ್ಸ್ ಕರೆಕ್ಷನ್ ಯೂಸೇಜ್. ಸೊ ಯಾವ ರೀತಿ ನಾವು ಒಂದು ಸೆಂಟೆನ್ಸ್ ಅನ್ನ ತಪ್ಪು ಕೊಟ್ಟಿರ್ತಾರೆ, ಆ ತಪ್ಪಾಗಿರುವಂತಹ ಭಾಗವನ್ನು ನಮಗೆ ಗುರುತಿಸ್ಲಿಕ್ಕೆ ಬರ್ಬೇಕಾಗತ್ತೆ. ಸೊ ಅದಕ್ಕೆ ಸೆಂಟೆನ್ಸ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಬಹಳ ಈಸಿಯಾಗಿ ನೀವು ಎಲ್ಲಿ ತಪ್ಪಿದೆ ಅನ್ನೋದನ್ನ ನೀವು ಕಂಡುಹಿಡಿಬಹುದು. ಓಕೆ, ಇದಾದ್ಮೇಲೆ ಸಿಂಪಲ್ ಪ್ಯಾರಾಗ್ರಾಫ್ ಇರ್ತಕ್ಕಂಥದ್ದು ಒಂದು ಕೊಡ್ತಾರೆ. ಅದಕ್ಕೆ 5 ಕ್ವಶನ್ಸ್ ಇರ್ತಾವು. ಆ 5 ಕ್ವಶನ್ಸ್ ಗಳನ್ನ ಆ ಪ್ಯಾರಾಗ್ರಾಫ್ ದಲ್ಲಿ ಹುಡುಕಿ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೀವು 5 ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕಾಗತ್ತೆ. ಸೊ ಈ ರೀತಿ ಗ್ರಾಮರ್ ಇರ್ತಕ್ಕಂಥದ್ದು ಇಂಗ್ಲಿಷ್ ನಿಮಗೆ ಇರ್ತಾ ಇದೆ, ಬಹಳ ಈಸಿ ಇರ್ತೈತಿ. ಇದರಲ್ಲಿ ಮುಖ್ಯವಾಗಿ ನೀವು ಗಮನ ಕೊಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ವೊಕ್ಯಾಬುಲರಿಗೆ ಗಮನ ಕೊಡಬೇಕು. ಅದ್ರ ಜೊತೆಗೆ ವೊಕ್ಯಾಬುಲರಿ ಒಳಗನ ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್ ಬರ್ತವೆ. ಸಿನೋನಿಮ್ಸ್ ದಿಂದ 2 ಕ್ವಶನ್, ಆಂಟೋನಿಮ್ಸ್ ದಿಂದ 2 ಕ್ವಶನ್. ಸೊ ಈ ರೀತಿ ಕ್ವಶನ್ಸ್ ಗಳು ಬರೋದರಿಂದ ಅವೇ ಏನು ಅಂತಂದ್ರೆ ಬಹಳ ಒಂದು ಟಫ್ ಅನಿಸ್ತೈತಿ ನಮಗೆ. ಯಾಕಂದ್ರೆ ನಮಗೆ ವೊಕ್ಯಾಬುಲರಿನ ಗೊತ್ತಿರಂಗಿಲ್ಲ, ಹೌದಾ, ಶಬ್ದಕೋಶನ ಗೊತ್ತಿರಂಗಿಲ್ಲ. ಹಾಗಾಗಿ ಸಿನೋನಿಮ್ ಆಂಟೋನಿಮ್ಸ್ ಗಳನ್ನ ಓದ್ಬೇಕು. ಇವು ಎಲ್ಲಿ ಸಿಗ್ತಾವು ಅಂತಂದ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ನೀವು ನೋಡಿದ್ರಿ ಅಂತಂದ್ರ ಅವ್ ಎಲ್ಲವುಗಳನ್ನ ನೀವು ನೋಡ್ರಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಟಿ ಸಿ ಎಸ್ ಏನ್ ಕಂಡಕ್ಟ್ ಮಾಡಿರ್ತೈತಿ ಕ್ವಶನ್ಸ್ ಗಳನ್ನ ತೆಗೆದಿರ್ತೈತಿ. ಈ MTS ಅಷ್ಟ ಹೇಳ್ತಾ ಇಲ್ಲ ನಾನು, CGL, CHSL, ಆಮೇಲೆ ದೆಹಲಿ ಪೊಲೀಸು, ಅಲ್ಲಿ ಎಲ್ಲಾನು ಕೂಡ TCS ನ ಕಂಡಕ್ಟ್ ಮಾಡ್ತೈತಿ ಎಕ್ಸಾಮ್. ಅವ್ ಎಲ್ಲಾ ಕ್ವಶನ್ಸ್ ಗಳನ್ನ, ಆ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಂಡು ಅಲ್ಲಿ ಯಾವ ಸಿನೋನಿಮ್ ಆಂಟೋನಿಮ್ ಕೇಳ್ಯಾರು ಅವ್ ಎಲ್ಲವುಗಳನ್ನ ನೀವು ಬಹ್ಯಾಟ್ ಮಾಡ್ಬೇಕು, ಎಲ್ಲವುಗಳನ್ನ ನೋಡ್ಕೋಬೇಕಾಗುತ್ತೆ. ಸೊ ಅವೇ ರಿಪೀಟ್ ಇರ್ತಕ್ಕಂಥದ್ದು ನಮಗೆ ನೋಡ್ಲಿಕ್ಕೆ ಇದರಲ್ಲಿ ಸಿಗ್ತಾ ಇದಾವೆ. ಓಕೆನಾ, ಆಂಟೋನಿಮ್ ಸಿನೋನಿಮ್ ಅದರಿಂದ ಮಾಡ್ಬೇಕು. ಸೊ ಇವೆಲ್ಲ ಏನಿದಾವಲ್ಲ, ಈಗ ಏನ್ ನಿಮಗೆ ಹೇಳಿದೆ, ಇವು ಎಲ್ಲವುಗಳನ್ನ ನೀವು ಓದ್ಬೇಕಾಗಿರುವಂತದ್ದು ಬಹಳ ಇಂಪಾರ್ಟೆಂಟ್. ಸೊ ಈಗ ಇಲ್ಲಿ ಇವೆಲ್ಲ ಏನ್ ಸಿಲೆಬಸ್ ಅನ್ನ ಹೇಳಿದೆ, ಈ ಸಿಲೆಬಸ್ ಅನ್ನ ಒಳಗೊಂಡಿರುವಂತಹ ಒಂದು ಕಂಪ್ಲೀಟ್ ಕೋರ್ಸ್ ಇರುವಂತದ್ದು ನಮ್ಮಲ್ಲಿ ಅವೈಲೇಬಲ್ ಐತಿ. ಈ ಒಂದು ಕೋರ್ಸ್ ದಿಂದ ನೀವು ಒಳ್ಳೆಯ ಸ್ಕೋರ್ ಇರ್ತಕ್ಕಂಥದ್ದು ಮಾಡಬಹುದು SSC MTS ದಲ್ಲಿ. ಇದರಲ್ಲಿ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಸಿಗ್ತಾವ. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವುದು, ಈಗ ನಿಮ್ಗೆ ಹೇಳಿದೆ GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇಂಗ್ಲಿಷ್. ಈ ಎಲ್ಲಾ ಕ್ಲಾಸಸ್ ಗಳು ಇರ್ತಕ್ಕಂಥದ್ದು ನಿಮ್ಗೆ 1 by 1 ಟಾಪಿಕ್ ವೈಸ್ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ MTS ಕ್ಲಾಸ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಅವೈಲೇಬಲ್ ಐತಿ. ಅದನ್ನ ನೀವು ತಗೋಬಹುದು. ಇದು ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಈ ಕಂಪ್ಲೀಟ್ ಪ್ಯಾಕೇಜ್ ಓನ್ಲಿ ನಿಮ್ಗೆ 1500 ರೂಪಾಯಿಯಲ್ಲಿ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ನಿಮ್ಗೆ ಕ್ಲಾಸಸ್ ಜೊತೆಗೆ PDF ನೋಟ್ಸ್ ಇರ್ತಾವ. PDF ನೋಟ್ಸ್ ಅಲ್ಲಿ ಮುಖ್ಯವಾಗಿ ನಿಮ್ಗೆ ಈಗಾಗಲೇ ನಿಮ್ಗೆ ಹೇಳಿದೆ ನಾನು, ಸ್ಟ್ಯಾಟಿಕ್ GK ದಲ್ಲಿ 6ರಿಂದ 7 ಕ್ವಶನ್ಸ್ ಕೇಳ್ತಾರು. ಸೊ ಸ್ಟ್ಯಾಟಿಕ್ GK ಒಂದು PDF ನೋಟ್ಸ್ ಇರ್ತೈತಿ ನಮ್ಮಲ್ಲಿ 400 ಪೇಜಸ್. ಆ 400 ಪೇಜಸ್ ಒಂದು PDF ನೋಟ್ಸ್ ಅನ್ನು ನೀವು ಓದ್ಕೊಂಡ್ರೆ ಅಂದ್ರೆ ಸಾಕು, ಸ್ಟ್ಯಾಟಿಕ್ GK ಅದರಲ್ಲಿ ನಿಮ್ಗೆ ಕವರ್ ಆಗ್ತೈತಿ. ಇದ್ರ ಜೊತೆಗೆ ಇನ್ನು ಏನು ಅಂತಂದ್ರೆ ಸಿನೋನಿಮ್ ಆಗಿರ್ಬಹುದು, ಆಂಟೋನಿಮ್ ಆಗಿರ್ಬಹುದು, ಏನು ಶಬ್ದಕೋಶಕ್ಕೆ ಸಂಬಂಧ ಇದೆ, ವೊಕ್ಯಾಬುಲರಿಗೆ ಸಂಬಂಧ ಇರುವಂತಹ PDF ಗಳನ್ನ ಕೂಡ ನಾವು ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಕೊಡ್ತಾ ಇದ್ದೇವೆ. ಆ PDF ದಲ್ಲಿ ಇರುವಂತಹ ವೊಕ್ಯಾಬುಲರಿಯನ್ನ ಓದ್ಕೊಂಡಿದ್ರ ಅಂತಂದ್ರೆ ಸಾಕಾಗತ್ತೆ. ಇಷ್ಟು ನೀವು ಈ ಒಂದು ಕೋರ್ಸ್ಗೆ, ಈ ಒಂದು ಎಕ್ಸಾಮ್ಗೆ. ಓಕೆ, ಅದ್ರ ಜೊತೆಗೆ ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೇವೆ. ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡ್ತೇವೆ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್. ಇದು ಎಲ್ಲಾ ಪ್ಯಾಕೇಜ್ ಇರ್ತಕ್ಕಂಥದ್ದು ನಿಮ್ಗೆ MTS ಮತ್ತು ಹವಾಲ್ದಾರ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಒಂದು ರಾಮಬಾಣ ಆಗೈತಿ. ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ನೀವು ಇದರಲ್ಲಿ ನಡೆಸಬಹುದು. ಓನ್ಲಿ 1500 ರೂಪೀಸ್ ಐತಿ. ಬೇಗನೆ ಇರುವಂತದ್ದು ನೀವು ಈ ಒಂದು ಕೋರ್ಸ್ ಅನ್ನ ತೆಗೆದುಕೊಳ್ಳಬಹುದು.
ಈ ಕೋರ್ಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಈ ಒಂದು ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತಂದ್ರೆ ಆ ಒಂದು ಏನ್ ನಂಬರ್ ಕೊಟ್ಟೇವಿ ಆ ನಂಬರ್ಗೆ ನಮಗೆ MTS 2025 ಅಂತ ನಮಗೆ ಒಂದು ಮೆಸೇಜ್ ಮಾಡಿರ ಅಂತಂದ್ರ ನಾವು ನಿಮಗೆ ಏನ್ ಮಾಡ್ತೇವಿ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಅನ್ನ ಪೇಡ್ ಮಾಡಿ ನಮಗೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಇದೇ ನಂಬರ್ಗೆ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ರಿ. ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಎಲ್ಲ ಕ್ಲಾಸಸ್ ಗಳನ್ನ ನಿಮ್ಗೆ MTS ಕ್ಲಾಸಸ್ ಗಳನ್ನ ಕಳಿಸ್ತೇವಿ. ಓಕೆನಾ, ರೈಟ್. ಇದಾದ್ಮೇಲೆ ನೆಕ್ಸ್ಟ್ MTS ಗೆ ಯಾವುದೇ ರೀತಿ ಇರುವಂತ ಫಿಸಿಕಲ್ ಇರೋದಿಲ್ಲ. ಬಟ್ ಯಾರು ಹವಾಲ್ದಾರ್ ಪೋಸ್ಟ್ ಗೆ ಅಪ್ಲಿಕೇಶನ್ ಅನ್ನ ಹಾಕಿರ್ತೀರಿ ಅವ್ರಿಗೆ PET ಎಕ್ಸಾಮ್ ಕೂಡ ಇಲ್ಲಿ ಇರ್ತಾ ಇದೆ. ಸೊ ಈ PET ಎಕ್ಸಾಮ್ ದಲ್ಲಿ ಏನ್ ಇರ್ತೈತಿ ಅನ್ನೋದನ್ನ ಒಂದ್ ಸ್ವಲ್ಪ ನಾವಿಲ್ಲಿ ನೋಡೋಣ. PET ಎಕ್ಸಾಮ್ ದಲ್ಲಿ ವಾಕಿಂಗ್ ಇರ್ತಾ ಇದೆ, ನೀವು ನಡ್ಕೊಂತ ಹೋಗ್ಬೇಕಾಗತ್ತೆ, ಫಾಸ್ಟ್ ವಾಕ್ ಇರ್ತಾ ಇದೆ. ಇದು ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ 1600 ಮೀಟರ್ 15 ನಿಮಿಷದಲ್ಲಿ ವಾಕ್ ಮಾಡ್ತಾ ಹೋಗ್ಬೇಕು. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಆದ್ರೆ 1 ಕಿಲೋಮೀಟರ್ ನಡೀತಾ ಹೋಗ್ಬೇಕು 20 ನಿಮಿಷದಲ್ಲಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಹೈಟ್ ಕೂಡ ಬೇಕಾಗುತ್ತೆ. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಹೈಟ್ ಎಷ್ಟು ಬೇಕು ಅಂತಂದ್ರೆ ಇಲ್ಲಿ 157.5 ಸೆಂಟಿಮೀಟರ್ ಹೈಟ್ ಇತ್ತು ಅಂತಂದ್ರ ಹುಡುಗರ್ದು ಅವರು ಅದಕ್ಕೆ ಎಲಿಜಿಬಲ್ ಆಗ್ತೀರಿ ಹವಾಲ್ದಾರ್ ಪೋಸ್ಟ್ ಗೆ. ಅದೇ ರೀತಿ ಚೆಸ್ಟ್ ಎಷ್ಟು ಬೇಕಾಗುತ್ತೆ ಇಲ್ಲಿ ಚೆಸ್ಟ್ 81 ಸೆಂಟಿಮೀಟರ್ ಆಗಿರ್ಬೇಕು. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು ಹವಾಲ್ದಾರ್ ಆಗ್ಬೇಕು ಅಂತಂದ್ರೆ 152 ಸೆಂಟಿಮೀಟರ್ ಹೈಟ್ ಇದ್ರ ಅಂತಂದ್ರ ನಿಮ್ಗೆ ನೀವು ಕ್ವಾಲಿಫೈ ಆಗ್ತೀರಾ ಈ ಒಂದು ಇದಕ್ಕೆ. ಆಮೇಲೆ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ 48 kg ತೂಕ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇಷ್ಟು ಇತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು MTS ಎಕ್ಸಾಮ್ಗೆ. ಓಕೆನಾ, ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರ MTS ಎಕ್ಸಾಮ್ ಬಗ್ಗೆ ಆಯ್ತು. ಆಮೇಲೆ ಇನ್ನು ಯಾರು ಅಪ್ಲಿಕೇಶನ್ ಅನ್ನ ಸಲ್ಲಿಸಿಲ್ಲ ಅವ್ರ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಅಪ್ಲಿಕೇಶನ್ ಅದ ಲಾಸ್ಟ್ ಡೇಟ್ ಇರುವಂತದ್ದು 24 ಜುಲೈ ಐತಿ. ಇನ್ನು ಟೈಮ್ ಐತಿ. ಯಾರ್ದು 10th ಆಗೈತಿ ಜಾಬ್ ಬೇಕು ಅಂತ ಅನ್ಕೊಂಡಿರಿ ಅವ್ರೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಆಮೇಲೆ ಮನೆಯಲ್ಲೇ ಕೂತ್ಕೊಂಡು ನೀವು ಏನ್ ಮಾಡಬಹುದು, ನಿಮ್ಮ ಸ್ಟಡಿಯನ್ನ ಮಾಡಬಹುದು. ಈ ನಮ್ಮ ಒಂದು ಕೋರ್ಸ್ ದಿಂದ ಓನ್ಲಿ 1500 rupees ದಲ್ಲಿ ಸಿಗ್ತಾ ಇದೆ. ನೀವು ಎಲ್ಲ ಕಂಪ್ಲೀಟ್ ಕೋರ್ಸ್ ಇರ್ತಾ ಇದೆ. ಬೇರೆ ಯಾವುದೇ ವಿಡಿಯೋಸ್ ನೋಡೋದು ಅವಶ್ಯಕತೆ ಇಲ್ಲ, ಬೇರೆ ಬುಕ್ಸ್ ಪರ್ಚೇಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನಷ್ಟು ಮಾಡಿದ್ರಂತಂದ್ರೆ ಸಾಕಾಗುತ್ತೆ. MTS ಎಕ್ಸಾಮ್ಗೆ ನಿಮ್ಗೆ ಪ್ರಿಪರೇಷನ್ಗೆ ಒಂದು ಸಫಿಸಿಯೆಂಟ್ ಆಗಿರುವಂತಹ ನೋಟ್ಸ್ ಆಗಿರ್ಬಹುದು, PDF ನೋಟ್ಸ್ ಆಗಿರ್ಬಹುದು, ಕ್ಲಾಸಸ್ ನಿಮ್ಗೆ ಸಫಿಸಿಯೆಂಟ್ ಆಗಿ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಬೇಗನೆ ಜಾಯಿನ್ ಆಗ್ರಿ. ಆಮೇಲೆ ಎಕ್ಸಾಮ್ ಇರುವಂತದ್ದು ಟೆಂಟೇಟಿವ್ ಆಗಿ ಇಲ್ಲಿ ನೀಡಿದ್ದಾರೆ. ಯಾವಾಗಂತೇಳಿ 20 ಸೆಪ್ಟೆಂಬರ್ಗೆ ಆಗ್ತೈತಿ ಅಂತ ಹೇಳಿ ಇಲ್ಲಿ ಎಕ್ಸಾಮ್ ಇಲ್ಲಿ ಹೇಳಿದ್ದಾರೆ. ಬಟ್ ಈಗಿರುವಂತದ್ದು ಜುಲೈ ತಿಂಗಳು ನಡೀತಾ ಇದೆ. ಇನ್ನು ನಿಮ್ಗೆ ಆಗಸ್ಟ್ ಆಗಿರ್ಬಹುದು, ಆಗಸ್ಟ್ ಆಮೇಲೆ ಸೆಪ್ಟೆಂಬರ್ ಅಂತಂದ್ರೆ 2 ತಿಂಗಳವರೆಗೂ ಅಂದ್ರೆ ಟೋಟಲ್ ಆಗಿ 60 ಡೇಸ್ ಆದ್ರೂ ನಿಮ್ಮ ಹತ್ರ ಟೈಮ್ ಇದೆ. ಈ 60 ಡೇಸ್ ಒಳಗಡೆ ನೀವು GK ಎಲ್ಲ ಸಬ್ಜೆಕ್ಟ್ ಆಮೇಲೆ ಇಂಗ್ಲಿಷ್ ಎಲ್ಲ ಸಬ್ಜೆಕ್ಟ್ ಗಳನ್ನ ನೀವು ಕವರ್ ಮಾಡ್ಕೋಬಹುದು 60 ಡೇಸ್ ಒಳಗಡೆ. ಓಕೆನಾ, ಸೊ ಮನಸ್ಸು ಮಾಡಿದ್ರೆ ಎಲ್ಲನೂ ಕೂಡ ಸಾಧ್ಯ ಆಗುತ್ತೆ. ಬಟ್ ಮನಸ್ಸು ಮಾಡಿ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ಓಕೆನಾ, ರೈಟ್. ಸೊ ಇದು ಒಂದು ಮಾಹಿತಿ ನಿಮ್ಗೆ ನೀಡಬೇಕು ಅಂತ ಅನ್ಸಿತ್ತು, ವಿಡಿಯೋವನ್ನ ಮಾಡಿ ನಿಮಗೆ ಈ ಒಂದು ಮಾಹಿತಿಯನ್ನ ನೀಡಿದೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ತಿಳಿಸಿ. ಅದರ ಜೊತೆಗೆ ಇನ್ನೂವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಇದ್ರ ಅಂತಂದ್ರ ಈಗಲೇ ಫ್ರೀ ಆಗೈತಿ, ಫ್ರೀ ಆಗಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಓಕೆನಾ, ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ಜೈ ಹಿಂದ್.